ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನದ ನಂತರ ನಾನು ವೀಡಿಯೋನ ಮಾಡ್ತಿದ್ದೀನಿ. ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತ ಅಂದ್ಕೋಬೋದು. ನಂತರ ಹೊಸದಾಗಿ ಚಾನಲ್ನ ಶುರು ಮಾಡಿರೋರಿಗೆ ಲೈಕ್ಸು ಕಮೆಂಟ್ಸು ಬಂದಿಲ್ಲ ಅಂದರೆ ಯಾವುದೇ ಮೋಟಿವೇಶನ್ ಇರೋದಿಲ್ಲ, ತುಂಬಾ ಬೇಜಾರಾಗುತ್ತೆ. ಸೊ ನೀವು ಕೊಡೋ ಒಂದು ಲೈಕ್ಸು ಕಮೆಂಟ್ಸು ತುಂಬ ಇಂಪಾರ್ಟೆಂಟ್, ಅದ್ರ ಜೊತೆಗೆ ತುಂಬ ಮೋಟಿವೇಶನ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಹೊಸದಾಗಿ ಚಾನಲ್ನ ಶುರು ಮಾಡಿದಾರೋ ಅವ್ರಿಗೆಲ್ಲ ಒಂದು ಲೈಕ್ಸ್ನ ಕೊಡೋದು, ವ್ಯೂಸ್ ಕೊಡೋದು ತುಂಬ ಖುಷಿ ಆಗುತ್ತೆ, ತುಂಬ ಮೋಟಿವೇಶನ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಕಾರ್ತಿಕ್ ಮಾಸದ ಮೊದಲನೇ ಸೋಮವಾರ, ಅದರಿಂದ ದೇವರಿಗೆ ನೈವೇದ್ಯಕ್ಕೆ ಅನ್ನದ ಪಾಯಸ ಮಾಡಬೇಕು ಅಂತ ಹಾಲು ಕಾಯಕ್ಕಿಟ್ಟು ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ನನ್ನ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ಬಂದೆ. ಸೊ ಅರಿಶಿನ ಕುಂಕುಮ ಇಡೋದ್ರ ಜೊತೆಗೆ ನಾನು ಒಂದು ವಿಷಯ ಹೇಳ್ತೀನಿ. ರಂಗೋಲಿನ 24 ಎಳೆಗಳು ಬರೋ ಹಾಗೆಯೇ ಹಾಕಬೇಕು. ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಜೊತೆಗೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡೋದು ಇನ್ನೂ ಒಳ್ಳೆಯದು, ಯಾಕೆಂದರೆ ಇರುವೆಗಳಿಗೆ ಆಹಾರ ಆಗುತ್ತೆ. ಅದರಿಂದ ನಮ್ಮ ಕಷ್ಟಗಳು, ಪಾಪ ಕರ್ಮಗಳು ಕಳೆಯುತ್ತವೆ ಅಂತ ಹೇಳ್ತಾರೆ. ಸೊ ನನಗಿವತ್ತು ಅಕ್ಕಿ ಹಿಟ್ಟಿರಲಿಲ್ಲ, ಹಾಗಾಗಿ ರಂಗೋಲಿಯಿಂದನೇ ರಂಗೋಲಿ ಬಿಟ್ಟೆ. ನಂತರ ದೇವರಿಗೆ ಅಭಿಷೇಕ ಮಾಡಿ ಶಿವಪ್ಪನಿಗೆ ಪೂಜೆನ ಮಾಡ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಜೊತೆಗೆ ಇವತ್ತು ಸೋಮವಾರ, ಪ್ರತಿ ಸೋಮವಾರನೂ ಮಾಡ್ಬೋದು, ಇಲ್ಲ ಈ ಥರ ಕಾರ್ತಿಕ್ ಮಾಸದ ಸೋಮವಾರದಲ್ಲೂ ಮಾಡ್ಬೋದು. ಏನೇನಂದರೆ ತೆಂಗಿನಕಾಯಿ ದೀಪನ ಹಚ್ತಾರೆ ಶಿವನಿಗೆ. ಆ ಶಿವನ ಸ್ವರೂಪನೇ ಆದ, ಮುಕ್ಕಣ್ಣೇಶ್ವರನ ಸ್ವರೂಪನೇ ಆದ 3 ಕಣ್ಣಿರುವಂಥ ಈ ತೆಂಗಿನಕಾಯಿ ಶಿವನಿಗೆ ತುಂಬ ಪ್ರಿಯವಾದದ್ದು. ಇದರಿಂದ ನಾವು ದೀಪ ಹಚ್ಚೋದ್ರಿಂದ ನಾವು ಸ್ಪೆಷಲಿ ಶಿವಪ್ಪನಿಗೆ ಹತ್ತಿರದಲ್ಲಿರ್ತೀವಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಶಿವ ಅಂದರೆ ತುಂಬ ತುಂಬ ಇಷ್ಟ. ಸೊ ಹಾಗಾಗಿ ತೆಂಗಿನಕಾಯಿ ದೀಪ ಅಥವಾ ಬೆಲ್ಲದ ದೀಪ, ಶಿವನಿಗೆ ಸಿಹಿ ಅಂದರೆ ತುಂಬ ಇಷ್ಟ. ಜೊತೆಗೆ ಅಭಿಷೇಕ ಪ್ರಿಯ, ಅದರಿಂದ ಅಭಿಷೇಕ ಮಾಡ್ಬೋದು ಅಥವಾ ಬೆಲ್ಲದ ದೀಪ ಹಚ್ಬೋದು. ಈ ಥರ ತೆಂಗಿನಕಾಯಿ ದೀಪ ಹಚ್ಬೋದು. ಇವತ್ತು ಸೋಮವಾರ ಆದ್ದರಿಂದ ತೆಂಗಿನಕಾಯಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಒಂದೇ ಹೋಳಿಂದನೂ ಹಚ್ಬೋದು ಅಥವಾ 2 ಹೋಳಿಂದನೂ ಹಚ್ಬೋದು. ನಾನಿವತ್ತು ಒಂದೇ ಹೋಳಿಂದ ಹಚ್ಚಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ನಾವು ಊರಿಗೆ ಹೊರಟ್ವಿ. ಊರಿಂದ ಬರಬೇಕಾದ್ರೆ ಈ JP ನಗರ 8th ಪ್ಲೇಸಲ್ಲಿ ಬಂದು ಒಂದು ಶೋ ಇಟ್ಟಿದ್ರು, ಮರ್ಮೇಡ್ ಶೋ. ಅಲ್ಲಿ ಹೇಗಿದೆ ಅನ್ನೋದನ್ನು, ನಾನು ಏನೆಲ್ಲ ಇತ್ತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹೀಗೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕು ಕಮೆಂಟ್ಸು ಕೊಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.